ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರಿಗೆ ಇಲ್ಲ ರಾಜ್ಯಸಭೆ ಮರು ಆಯ್ಕೆಯ ಅವಕಾಶ. ರಾಜ್ಯಸಭೆ ಚುನಾವಣೆಗೆ ತಡರಾತ್ರಿ ಬಿಜೆಪಿ ಪಕ್ಷದಿಂದ ಅಭ್ಯರ್ಥಿಯನ್ನ ಘೋಷಣೆ ಮಾಡಲಾಗಿದೆ. ರಾಜ್ಯದಿಂದ ಇರುವಂತಹ ಒಂದು ರಾಜ್ಯಸಭೆ ಸ್ಥಾನಕ್ಕೆ ಅಚ್ಚರಿ ಅಭ್ಯರ್ಥಿಯನ್ನ ಬಿಜೆಪಿ ಕಣಕ್ಕೆ ಇಳಿಸಿರುವಂಥದ್ದು. ಹುಬ್ಬಳ್ಳಿ ಮೂಲದ ಪ್ರೊಫೆಸರ್ ಎಂ ನಾಗರಾಜ್ ಅವರಿಗೆ ಬಿಜೆಪಿ ಟಿಕೆಟ್ ಅನ್ನ ನೀಡಲಾಗಿದೆ. ಇನ್ನು ರಾಜ್ಯಸಭೆ ಟಿಕೆಟ್ನ ಆಕಾಂಕ್ಷಿಗಳಾಗಿದ್ದಂತಹ ಸುಮಲತಾ ಅಂಬರೀಶ್ ಅವ್ರಿಗೂ ಕೂಡ ಬಿಜೆಪಿ ಬಿಗ್ ಶಾಕ್ ಅನ್ನ ಕೊಟ್ಟಿದೆ. ರಾಜ್ಯಸಭೆ ಚುನಾವಣೆಗೆ ನಾಮಪತ್ರ ಸಲ್ಲಿಸುವುದಕ್ಕೆ ಇವತ್ತೇ ಕೊನೆ ದಿನ. ಈ ಹಿನ್ನೆಲೆಯಲ್ಲಿ ಬಿಜೆಪಿ ತನ್ನ ಅಭ್ಯರ್ಥಿಯನ್ನ ಘೋಷಣೆ ಮಾಡಿದೆ. ಡಾಕ್ಟರ್ ಎಂ ನಾಗರಾಜ್ ಅವರಿಗೆ ಅವಕಾಶವನ್ನ ನೀಡಲಾಗಿರುವಂಥದ್ದು. ರಾಜ್ಯಸಭೆ ಆಯ್ಕೆಗೆ ರಾಜ್ಯದಿಂದ ಇರುವಂತಹ ಒಂದು ಸ್ಥಾನ, ಬಿಜೆಪಿಗೆ ಸಿಗುವಂತಹ ಒಂದು ಸ್ಥಾನದ ಅಭ್ಯರ್ಥಿಯಾಗಿ ಡಾಕ್ಟರ್ ಎಂ ನಾಗರಾಜ್ ಅವರನ್ನು ಆಯ್ಕೆ ಮಾಡಲಾಗಿದೆ. ಇನ್ನು ದೋಸ್ತಿ ಅಭ್ಯರ್ಥಿಯಾಗಿ ದೇವೇಗೌಡರು ಮತ್ತೊಮ್ಮೆ ಮರು ಆಯ್ಕೆ ಆಗ್ತಾರೆ, ಅವರನ್ನು ಮತ್ತೊಮ್ಮೆ ಕೇಂದ್ರದಲ್ಲಿ ಮೇಲ್ಮನೆಗೆ ಕಳಿಸ್ತಾರೆ ಅಂತ ಹೇಳಲಾಗಿತ್ತು. ಅದು ಸಾಧ್ಯವಾಗಿಲ್ಲ. ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಗಣಪತಿ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಗಣಪತಿ, ದೇವೇಗೌಡರಿಗೆ ಟಿಕೆಟ್ ಸಿಗತ್ತೆ ಅಂತ ಹೇಳಲಾಗಿತ್ತು, ಆದರೆ ಬಿಜೆಪಿ ಅಚ್ಚರಿ ಅಭ್ಯರ್ಥಿಯನ್ನ ಕಣಕ್ಕೆ ಇಳಿಸಿರುವಂಥದ್ದು. ಇದರ ನಡುವೆ ಆಕಾಂಕ್ಷಿಗಳಿಗೂ ಕೂಡ ಶಾಕ್ ಕೊಟ್ಟಿದೆ. ಏನೆಲ್ಲ ಮಾಹಿತಿ ಇದೆ ಗಣಪತಿ? ನವೀನ್, ಖಂಡಿತ ರಾಜ್ಯ ಬಿಜೆಪಿಯಲ್ಲಿ ಒಂದಷ್ಟು ಬದಲಾವಣೆ ಜೊತೆಗೆ ಒಂದಷ್ಟು ಟ್ವಿಸ್ಟ್ ಆ್ಯಂಡ್ ಟರ್ನಿಂಗ್ ಅನ್ನೋದು ಕೂಡ ನಾವು ಸಾಮಾನ್ಯವಾಗಿ ಹಿಂದಿನ ಚುನಾವಣೆಯಲ್ಲಿ ಕೂಡ ನೋಡಿದ್ವಿ. ಯಾವಾಗ ಬಿಜೆಪಿಯವರ ಹೈಕಮಾಂಡ್ ಅಂದರೆ ಅಭ್ಯರ್ಥಿ ಆಯ್ಕೆ ವಿಚಾರ ಇದೆಯಲ್ಲ, ಅದು ಜಾತಿ ಸಮುದಾಯ ಜೊತೆಗೆ ಎದುರಾಳಿ ಪಕ್ಷವನ್ನು ಹೇಗೆ ತಂತ್ರಗಾರಿಕೆಯಿಂದ ಸೋಲಿಸಬೇಕು ಎಲ್ಲ ಲೆಕ್ಕಾಚಾರವನ್ನು ಹಾಕೊಂಡು ತನ್ನ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವಂಥ ಪದ್ಧತಿ ಮೊದಲಿಂದನೂ ಕೂಡ ಇದೆ. ಈಗ ನಿನ್ನೆಯೂ ಕೂಡ ಅದೇ ಆಗಿರುವಂತಂದರೆ ಮಧ್ಯರಾತ್ರಿಯಲ್ಲಿ ಯಾವಾಗ ಇವತ್ತು ಕೊನೆ ದಿನ ಇತ್ತು ಅಂದರೆ ನಾಮಪತ್ರ ಸಲ್ಲಿಕೆಗೆ, ಈ ಹಿನ್ನೆಲೆಯಲ್ಲಿ 3 ಅಭ್ಯರ್ಥಿಗಳನ್ನು ಅಂದರೆ ಪರಿಷತ್ನ 2 ಅಭ್ಯರ್ಥಿಗಳು ಹಾಗೆ ರಾಜ್ಯಸಭೆಯ 1 ಅಭ್ಯರ್ಥಿಗಳನ್ನ ಈಗಾಗಲೇ ಆಯ್ಕೆಯನ್ನು ಮಾಡಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ನೋಡೋದಾದ್ರೆ ಸಾಕಷ್ಟು ಆಕಾಂಕ್ಷಿಗಳು ನವೀನ್, ಸರಿಸುಮಾರು ಬಿಜೆಪಿಯಲ್ಲಿ 30 ಆಕಾಂಕ್ಷಿಗಳು 30ರಿಂದ 35 ಆಕಾಂಕ್ಷಿಗಳು ತಮ್ಮ ಹೆಸರನ್ನ ಕೊಟ್ಟಿದ್ದಾರೆ ಅಂತಂದ್ರೆ ಒಂದಷ್ಟು ಬೆಂಬಲಿಗರಿಂದ ಇರ್ಬೋದು, ಒಂದಷ್ಟು ಹೈಕಮಾಂಡ್ ನಾಯಕರಿಂದ ನೇರವಾಗಿ ಇಲ್ಲಿಂದನೇ ಕೂಡ ಒಂದಷ್ಟು ನಮಗೂ ಕೂಡ ಆಕಾಂಕ್ಷಿಗಳಾಗಿದ್ದೀವಿ ಅಂತ ಒಂದಷ್ಟು ಸಪೋರ್ಟ್ ಕೂಡ ಮಾಡಿರುವಂಥದ್ದು. ಆದರೆ ಪ್ರಮುಖವಾಗಿ ನಾವು ಗಮನಿಸೋದಾದ್ರೆ ರಾಜ್ಯಸಭೆಗೆ ಸುಮಲತಾ ಅಂಬರೀಶ್ ಇರ್ಬೋದು, ಮಾಜಿ ಸಿಎಂ ಸದಾನಂದ ಗೌಡ್ರು ಇರ್ಬೋದು, ಹಾಗೆ ದೇವೇಗೌಡರ ಹೆಸರು ಸಾಕಷ್ಟು ಬಾರಿ ಕೇಳಿ ಬರ್ತಾ ಇತ್ತು. ಈ 3ರಲ್ಲಿ ಒಂದು ಆಯ್ಕೆ ಆಗತ್ತೆ ಅನ್ನೋದು ಕೂಡ ಸಾಕಷ್ಟು ಕೂಡ ಚರ್ಚೆ ಆಗ್ತಿತ್ತು. ಆದರೆ ಹೈಕಮಾಂಡ್ ಲೆಕ್ಕಾಚಾರವೇ ಬೇರೆ ಆಗಿದೆ. ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ನಡೆದಂತ ಒಂದಷ್ಟು ಬೆಳವಣಿಗೆಗಳು ಏನಿದೆ ಅಂದ್ರೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಈಗಾಗಲೇ ಸಿಎಂ ಇಂದ ಕೆಳಗಡೆ ಇಳಿಸಲಾಗಿದೆ. ಸಿಎಂ ಸಿದ್ದರಾಮಯ್ಯ ಅವರು ಯಾವ ಕಮ್ಯುನಿಟಿ? ಕುರುಬ ಸಮುದಾಯದ ಕಮ್ಯುನಿಟಿ. ಹೀಗಾಗಿ ಬಿಜೆಪಿ ಏನಾದರೂ ಕೂಡ ಕುರುಬ ಸಮುದಾಯದ ಲೆಕ್ಕಾಚಾರದ ಆಧಾರದ ಮೇಲೆ ಪ್ರೊಫೆಸರ್ ನಾಗರಾಜ್ ಅವರಿಗೆ ಕೂಡ ಟಿಕೆಟ್ ಅಂದ್ರೆ ರಾಜ್ಯಸಭೆಗೆ ಆಯ್ಕೆ ಮಾಡಿದೆ ಅನ್ನೋದು ಕೂಡ ಒಂದಷ್ಟು ಚರ್ಚೆ ಆಗ್ತಿರುವಂಥದ್ದು. ಯಾಕಂತಂದ್ರೆ ನಾಗರಾಜ್ ಅವರು ಕೂಡ ಕುರುಬ ಸಮುದಾಯದ ಪ್ರಬಲ ಆಕಾಂಕ್ಷಿ ಅಂತ ಏನಿಲ್ಲ, ಬಟ್ ಅವ್ರ ಆಕಾಂಕ್ಷಿ ಕೂಡ ಆಗಿದ್ರು. ಅದರ ಪ್ರಬಲ ಸಮುದಾಯದ ಒಂದಷ್ಟು ನಾಯಕ ಕೂಡ ಅವರು ಕೂಡ ಹೇಳ್ಬೋದು. ಹೀಗಾಗಿ ಈ ಲೆಕ್ಕಾಚಾರ ಕೂಡ ತಂದಿರುವಂಥದ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.